ಎಲ್ಲ ಇದೆ ಎಂದು ಮೆರೆಯಲೂಬಾರದು, ಏನೂ ಇಲ್ಲ ಎಂದು ಕೊರಗಲೂಬಾರದು. ಏಕೆಂದರೆ ಇಲ್ಲಿ ಯಾವುದೂ ಶಾಶ್ವತವಲ್ಲ. ಕರುಣೆಯ ಭಾಷೆ ಬಲು ಸುಂದರ, ಅದನ್ನು ಕುರುಡನು ನೋಡಬಲ್ಲ, ಕಿವುಡನೂ ಕೇಳಬಲ್ಲ. ಏನಾಗಬೇಕೋ ಅದು ಆಗಿಯೇ ತೀರುತ್ತದೆ. ನಾವು ಸಮಾಧಾನವಾಗಿರಬೇಕು, ಏಕೆಂದರೆ ನಾವಿಲ್ಲಿ ಆಟಗಾರರಷ್ಟೇ, ತೀರ್ಪುಗಾರರಲ್ಲ. ಯಾರಾದರೂ ನಿಮ್ಮ ಬಳಿ ಬಂದು ಅವರ ಸಮಸ್ಯೆಗಳನ್ನು ವ್ಯಕ್ತಪಡಿಸುತ್ತಿದ್ದಾರೆ ಎಂದರೆ ದೇವರಲ್ಲಿರುವ ಪೂರ್ಣ ವಿಶ್ವಾಸ ಅವರಿಗೆ ನಿಮ್ಮ ಮೇಲಿದೆ ಎಂದು ಅರ್ಥ. ಆ ವಿಶ್ವಾಸಕ್ಕೆ ಮೌಲ್ಯ ಕೊಡಿ. ಮೊಬೈಲಲ್ಲಿ ಸ್ಟೋರೇಜ್ ಫುಲ್ಲಾದರೆ ಫೋನ್ ಹ್ಯಾಂಗ್ ಆಗುತ್ತೆ ಅಂತೇಳ್ಬಿಟ್ಟು ಗ್ಯಾಲರಿಯಲ್ಲಿರ್ತಕ್ಕಂಥದ್ದನ್ನೆಲ್ಲ ಡಿಲೀಟ್ ಮಾಡ್ತಾ ಇರ್ತೀವಿ. ಹಾಗೆ ನಮ್ಮ ತಲೆಯಲ್ಲಿ ಕೆಲವು ವಿಚಾರಗಳು, ಬೇಡದ ವಿಚಾರಗಳು ತುಂಬಿಕೊಂಡಿದ್ದರೆ ನಮ್ಮ ತಲೆಯೂ ಸಹ ಹಾಗೆ ಹ್ಯಾಂಗ್ ಆಗ್ಬೋದು. ಅದಕ್ಕಾಗಿ ಬೇಡದ ವಿಚಾರಗಳನ್ನು ತಲೆಯಿಂದ ತೆಗೆದುಹಾಕುವುದು ಒಳ್ಳೆಯದು. ಎಲ್ಲವನ್ನು ಗಮನಿಸುತ್ತಿರಬೇಕು, ಆದರೆ ಏನು ಗೊತ್ತಿಲ್ಲದಂತೆ ಇರಬೇಕು. ತನ್ನನ್ನು ತಾನು ಗೌರವಿಸಿಕೊಳ್ಳುವ ವ್ಯಕ್ತಿ ಎಂದಿಗೂ ಇತರರನ್ನು ಅವಮಾನಿಸಲಾರ.